ನಾನು ಪ್ರದೀಪ್ ಎಡಿಯಾಳ, ಮಾನಂಜೆ ವ್ಯವಸಾಯ ಸೇವಾ ಸಹಕಾರ ಸಂಘ ಕಮಲಶಿಲೆ ಇದರ ಪ್ರಸ್ತುತ ಅಧ್ಯಕ್ಷ. ಇವರು ಸುದೀಪ್ ಶೆಟ್ಟರು, ನಮ್ಮ ಸಂಘದ ಉಪಾಧ್ಯಕ್ಷರು. ಇವರು ಮಂಜುನಾಥ್ ನಾಯ್ಕ್ ಅಂತ ಜನರಲ್ ಮ್ಯಾನೇಜರ್. ಇವರು ಮಂಜುನಾಥ್ ರಾವ್ ಅಂತ ನಮ್ಮ ಸಂಘದ ನಿರ್ದೇಶಕರು. ಇವರು ರವೀಂದ್ರ ಅಂತ ನಮ್ಮ ನಿರ್ದೇಶಕರು. ಇವರು ಗುರುರಾಜ್ ನಾಯ್ಕ್ ಅಂತ ನಮ್ಮ ಸಂಘದ ನಿರ್ದೇಶಕರು. ಕಾರ್ಯಕ್ರಮದ ವಿವರ ಈ ರೀತಿ ಇರ್ತದೆ. ಬೆಳಿಗ್ಗೆ ಇದರಿಂದ ಹೇಳಿ, ಫಸ್ಟಿಂದ ಮೆರವಣಿಗೆಯಿಂದ ಅದೇ ಬೆಳಿಗ್ಗೆ 9 ಗಂಟೆಗೆ ಎಲ್ಲರೂ ನಮ್ಮ ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವಠಾರದಲ್ಲಿ ಸೇರಿ ಅಲ್ಲಿಂದ ನಮ್ಮ ಸಂಘದವರೆಗೆ ಬೃಹತ್ ರ್ಯಾಲಿಯ ಮುಖಾಂತರ ಸನ್ಮಾನ್ಯ ಶ್ರೀ ರಾಜೇಂದ್ರ ಕುಮಾರ್ ಅವರನ್ನು ಒಂದು ಮೆರವಣಿಗೆಯ ಮುಖಾಂತರ ಗೌರವವನ್ನು ಸಮರ್ಪಿಸಿ ಅವರನ್ನು ವೇದಿಕೆಗೆ ಕರೆತರುವ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಸಹಾಯ ಸಂಘದ ಗುಂಪಿನವರು ಇರ್ತಾರೆ, ಮತ್ತು ಬೇರೆ ಬೇರೆ ಭಜನೆ ಮಂಡಳಿ ತಂಡದವರು ಇರ್ತಾರೆ, ಚಂಡೆ ಟೀಮಿನವರು ಇರ್ತಾರೆ. ಹಾಗೆ ನಮ್ಮ ಇದು ಬ್ಯಾಂಡ್ ಸೆಟ್ ವ್ಯವಸ್ಥೆ ಇದೆ, ಮತ್ತು ಬೇರೆ ಬೇರೆ ಮನೋರಂಜನೆ ಕೆಲವು ಐಟಮ್ಗಳು ಆ ಒಂದು ಮೆರವಣಿಗೆಯಲ್ಲಿ ಬರ್ತದೆ. ಇಲ್ಲಿಂದ ಕೀಲುಕುದುರೆ, ಹಾಗೆ ಬೇರೆ ಬೇರೆ ಸುಮಾರು ಐಟಮ್ ಇದೆ. ಟ್ಯಾಬ್ಲೋ ಇದೆ. ಅದು 9 ಗಂಟೆಗೆ ಆರಂಭವಾದರೆ ಅಲ್ಲಿಂದ ಸುಮಾರು 10 ಗಂಟೆ ಒಳಗೆ ನಮ್ಮ ಕೇಂದ್ರ ಕಚೇರಿ ಆವರಣಕ್ಕೆ ಬಂದು ಅಲ್ಲಿಂದ 10 ಗಂಟೆಗೆ ಲಿಫ್ಟ್ ಉದ್ಘಾಟನೆ ನಡೀತದೆ ಫಸ್ಟಾಗಿ. ಅದನಂತರ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಕಾರ್ಯಕ್ರಮ ನಡೀತದೆ. ಅದಾದ ನಂತರ ಸಭಾ ಕಾರ್ಯಕ್ರಮ ಇರ್ತದೆ. 1.5 ಗಂಟೆ ಹೊತ್ತು ಸಭಾ ಕಾರ್ಯಕ್ರಮ ಇರ್ತದೆ. ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಅಮೃತ ಮಹೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ಅಮೃತ ಹಸ್ತದಿಂದ ನೆರವೇರಲಿಕ್ಕಿದೆ. ಹಾಗೆ ಇಲ್ಲಿ ಲಿಫ್ಟ್ ಉದ್ಘಾಟನೆಯನ್ನು ನಮ್ಮ ಮಾನ್ಯ ಸಂಸದರಾದ ಬಿ.ವೈ. ರಾಘವೇಂದ್ರ ಅವರು ನೆರವೇರಿಸಲಿಕ್ಕಿದ್ದಾರೆ. ನಮ್ಮ ಪ್ರಯಾಣಿಕರ ತಂಗುದಾಣವನ್ನು ನಮ್ಮ ಬೈಂದೂರಿನ ಜನಪ್ರಿಯ ಶಾಸಕರಾದ ಶ್ರೀಮಾನ್ ಶ್ರೀ ಗುರುರಾಜ್ ಗಂಟಿಹೊಳಿಯವರು ಉದ್ಘಾಟಿಸಲಿಕ್ಕಿದ್ದಾರೆ. ಹಾಗೆ ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಶ್ರೀ ಕಿರಣ್ ಕುಮಾರ್ ಕೊಡ್ಗಿ ಶಾಸಕರು ಕುಂದಾಪುರ ವಿಧಾನಸಭಾ ಕ್ಷೇತ್ರ ಅವರು ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಹಳ್ಳಿಹೊಳೆ ಕಟ್ಟಡದ ಗೋಡಾಮಿನ ಉದ್ಘಾಟನೆಯನ್ನು ಶ್ರೀಮಾನ್ ರಾಜೇಂದ್ರ ಕುಮಾರ್ ಅವರ ಹಸ್ತದಿಂದಲೇ ಮಾಡಿಸ್ಬೇಕಂತ ಆಲೋಚನೆ ಇದೆ, ಅವರು ಮಾಡ್ತಾರೆ. ಇದು ಅಂದರೆ ಅಲ್ಲಿಂದ ನಮ್ಮ ಕೇಂದ್ರ ಕಚೇರಿಯಿಂದ ಒಂದು 6-7 ಕಿಲೋಮೀಟರ್ ದೂರದಲ್ಲಿ ನಮ್ಮ ಒಂದು ಬ್ರ್ಯಾಂಚ್ ಇದೆ. ಆ ಟೈಮನ್ನು ನೋಡಿಕೊಂಡು ನಾವು ಅಲ್ಲಿ ಆ ಕಾರ್ಯಕ್ರಮವನ್ನು ಮಾಡ್ತೇವೆ. ಹಾಗೆ ಮಾಸ್ ಅಡಿಕೆ ಖರೀದಿ ಕೇಂದ್ರ ಗೋಡಾಮ್, ಇದನ್ನು ಮಾಸ್ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಸೀತಾರಾಮ್ ರೈ ಸಾವಣೂರು ಇವರು ನೆರವೇರಿಸಲಿಕ್ಕಿದ್ದಾರೆ. ಹಾಗೆ ಇದೆಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಕಮಲಶಿಲೆ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಶ್ವರರಾದ ಶ್ರೀ ಸಚ್ಚಿದಾನಂದ ಚಾತ್ರ ಇವರು ಶುಭಾಶಂಸನೆ ಹೇಳಲಿಕ್ಕೆ ನಮ್ಮ ಜೊತೆ ಇರ್ತಾರೆ ಅವರು. ಅದಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಎಸ್.ಆರ್. ಸತೀಶ್ ಚಂದ್ರ ಅಧ್ಯಕ್ಷರು ಕ್ಯಾಂಪ್ಕೋ ಲಿಮಿಟೆಡ್ ಮಂಗಳೂರು ಅವರು ಭಾಗವಹಿಸ್ತಾರೆ. ಹಾಗೆ ಶ್ರೀ ಜೈಕರ್ ಶೆಟ್ಟಿ ಇಂದ್ರಾಳಿ ಅಧ್ಯಕ್ಷರು ಉಡುಪಿ ಜಿಲ್ಲಾ ಯೂನಿಯನ್ ಅವರು ಸಹ ನಮ್ಮೊಟ್ಟಿಗೆ ಮುಖ್ಯ ಅತಿಥಿಗಳಾಗಿರ್ತಾರೆ. ಹಾಗೆ ಶ್ರೀಮತಿ ಲಾವಣ್ಯ ಕೆ.ಆರ್. ಇವರು ಸಹಕಾರಿ ಸಂಘಗಳ ಉಪನಿಬಂಧಕರು, ಅವರು ನಮ್ಮ ಜೊತೆ ಇರ್ತಾರೆ. ಹಾಗೆ ಶ್ರೀ ಸುಧೀರ್ ಕುಮಾರ್ ಜೆ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು, ಅವರು ನಮ್ಮ ಜೊತೆ ಇರ್ತಾರೆ. ಹಾಗೆ ಶ್ರೀ ಮಹೇಶ್ ಹೆಗ್ಡೆ ಮಳವಳ್ಳಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದರ ನಿರ್ದೇಶಕರು, ಅವರು ನಮ್ಮ ಜೊತೆ ಇರ್ತಾರೆ. ಶ್ರೀ ರವಿರಾಜ್ ಹೆಗ್ಡೆ ಅಧ್ಯಕ್ಷರು ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು, ಅವರು ನಮ್ಮ ಜೊತೆ ಇರ್ತಾರೆ. ಹಾಗೆ ಶ್ರೀ ಕೆ ಗೋಪಾಲ್ ಪೂಜಾರಿ ಅವರು ಅಧ್ಯಕ್ಷರು ಸಾಗರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬೈಂದೂರು, ಹಾಗೂ ನಮ್ಮ ಬೈಂದೂರಿನ ಮಾಜಿ ಶಾಸಕರು, ಅವರು ಸಹ ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿರ್ತಾರೆ. ಹಾಗೆ ಅದಲ್ಲದೆ ನಮ್ಮ 3 ಪಂಚಾಯತ್ ವ್ಯಾಪ್ತಿ ಬರ್ತದೆ. ನಮ್ಮ ಮಾನಂಜೆ ಸೊಸೈಟಿ ವ್ಯಾಪ್ತಿಯಲ್ಲಿ 3 ಪಂಚಾಯತ್ ವ್ಯಾಪ್ತಿ ಬರ್ತದೆ. ಆ ಪಂಚಾಯತಿನ ಅಧ್ಯಕ್ಷರು ಶ್ರೀಮತಿ ಮುಕಾಂಬು ಶೆಟ್ಟಿ, ಅಧ್ಯಕ್ಷರು ಆದ್ರಿ ಗ್ರಾಮ ಪಂಚಾಯತ್. ಹಾಗೆ ಮಂಜುನಾಥ್ ಶೆಟ್ಟಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹಳ್ಳಿಹೊಳೆ. ಹಾಗೆ ಶ್ರೀಮತಿ ಸುಮತಿ ಗಾಣಿಗ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಎಡಮಗಿ. ಇಷ್ಟು ಜನ ವೇದಿಕೆಯಲ್ಲಿ ಉಪಸ್ಥಿತರಿರ್ತಾರೆ. ಅದಲ್ಲದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನಂಜೆ ಸೊಸೈಟಿಯ ಅಧ್ಯಕ್ಷರು ಅಂದರೆ ಪ್ರದೀಪ್ ಎಡಿಯಾಳ ಅಂದರೆ ನಾನು ಈ ಸಮಾರಂಭದ ಅಧ್ಯಕ್ಷರಾಗಿರ್ತೇನೆ. ಹಾಗೆ ನಮ್ಮ ಉಪಾಧ್ಯಕ್ಷರು ಇರ್ತಾರೆ, ನಮ್ಮ ಜನರಲ್ ಮ್ಯಾನೇಜರ್ ಮಂಜುನಾಥ್ ನಾಯ್ಕರು ಇರ್ತಾರೆ, ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು
ಇದರಲ್ಲಿ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ಶ್ರೀಮಾನ್ ಮಾಧವ್ ಶೆಣೈ, ಶ್ರೀ ಶಂಕರನಾರಾಯಣ ಯಡಿಯಾಳ, ಶ್ರೀ ದೇವದಾಸ್ ಶೆಟ್ಟಿ, ಶ್ರೀ ಮಂಜುನಾಥ್ ರಾವ್, ಶ್ರೀ ಎಂ ವಿಷ್ಣುಮೂರ್ತಿ, ಶ್ರೀಮತಿ ಅನಿತಾ, ಶ್ರೀಮತಿ ರೋಹಿಣಿ, ಶ್ರೀ ನರಸಿಂಹ ಪೂಜಾರಿ ಅವರು, ಶ್ರೀ ಜಯಂತ್ ಶೆಟ್ಟಿ, ಶ್ರೀ ರವೀಂದ್ರ ಅವರು, ಶ್ರೀ ಗುರುರಾಜ್ ನಾಯ್ಕ್, ಶ್ರೀಮತಿ ವಿನೋದ ಹಾಗೂ ವಲಯ ಮೇಲ್ವಿಚಾರಕರು ಅಂದರೆ DCC ಬ್ಯಾಂಕಿನಿಂದ ಪ್ರತಿನಿಧಿಯಾಗಿರುವಂಥ ಶ್ರೀ ಚಂದ್ರಶೇಖರ್ ಶೆಟ್ಟಿ ಇವರೆಲ್ಲರೂ ನಮ್ಮ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಕಾರ್ಯಕ್ರಮಗಳಂದರೆ ಒಂದು ಮುಖ್ಯವಾಗಿ ಒಂದು ಯಕ್ಷಗಾನ ಬಡಗು ತಿಟ್ಟಿನ ಪ್ರಸಿದ್ಧ ಕಲಾವಿದರ ಒಂದು ಒಗ್ಗೂಡಿಕೆಯಲ್ಲಿ ಒಂದು ಅದ್ಭುತವಾದ ಯಕ್ಷಗಾನ ಕಾರ್ಯಕ್ರಮ ಇದೆ. ಅದರಲ್ಲಿ ಗದಾಯುದ್ಧ ಮತ್ತು ಕನಕಾಂಗಿ ಕಲ್ಯಾಣ ಅಂತ ಒಂದು ಪ್ರಸಂಗವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಹಾಗೆ ಗಂಗಾವತಿ ಪ್ರಾಣೇಶ್ ಮತ್ತು ಅವರ ತಂಡದಿಂದ ನಗೆ ಹಬ್ಬ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದಾದ ನಂತರ ರಾಜ್ಯ ಮಟ್ಟದ ಸಂಗೀತ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಲಯ ಲಹರಿ ಅದು ರಾತ್ರಿ 8 ಗಂಟೆಯಿಂದ ಕೊನೆಯ ಕಾರ್ಯಕ್ರಮ ನಡೀತಾ ಇದೆ. ಅದು ನಮ್ಮ ಸಂದೇಶ್ ಶೆಟ್ಟಿ ಸಲ್ವಾಡಿ ಅವರ ಒಂದು ನೇತೃತ್ವದಲ್ಲಿ ಆ ಕಾರ್ಯಕ್ರಮ ಮೂಡಿಬರಲಿಕ್ಕಿದೆ. ಇದಿಷ್ಟು ಕಾರ್ಯಕ್ರಮದ ವಿವರ. ಆತ್ಮೀಯ ಸಹಕಾರಿ ಬಂಧುಗಳೇ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕಮಲಶಿಲೆಯ ಮಾನಂಜೆ ಎಂಬ ಈ ಪ್ರದೇಶದಲ್ಲಿ ಮಲೆನಾಡಿನ ಮಡಿಲಲ್ಲಿ ಹಿಂದುಳಿದ ಗ್ರಾಮೀಣ ಪರಿಸರದಲ್ಲಿ ಸಂಘವು ಕೀರ್ತಿಶೇಷ ಮಾನಂಜೆ ನಾರಾಯಣ ರಾಯರ ಅಧ್ಯಕ್ಷತೆಯಲ್ಲಿ 15/5/1950ರಲ್ಲಿ ನೋಂದಾಯಿಸಿತು. 7/6/1950ರಂದು ಕೇವಲ 39 ಸದಸ್ಯರಿಂದ ಕಮಲಶಿಲೆ ವಿವಿಧೋದ್ದೇಶ ಸಹಕಾರಿ ಸಂಘ ಎಂಬ ನಾಮಾಂಕಿತದೊಂದಿಗೆ ಪ್ರಾರಂಭಗೊಂಡ ಈ ಸಂಸ್ಥೆ ನಂತರ ಅಂದಿನಿಂದ ಇಂದಿನವರೆಗೆ ಕೆಲವು ಹೆಸರುಗಳನ್ನು ಪರಿವರ್ತಿಸಿಕೊಂಡು ಪ್ರಸ್ತುತ ಮಾನಂಜೆ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಕಮಲಶಿಲೆ ಎಂಬ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಸಹಕಾರಿ ರಂಗದ ಮಾನಂಜೆ ಸೊಸೈಟಿಯ ಅಂತಲೇ ಪ್ರಖ್ಯಾತಿ ಹೊಂದಿದ್ದು ಆದ್ರಿ, ಕಮಲಶಿಲೆ, ಹಳ್ಳಿಹೊಳೆ ಮತ್ತು ಎಡಮಗೆ ಗ್ರಾಮಗಳ ಕೃಷಿ ಕಾರ್ಮಿಕರ ಕಲ್ಯಾಣಕ್ಕೆ ನೆರವು ನೀಡುತ್ತಾ ಬಂದಿದ್ದು, ಸದಸ್ಯರ ಸಹಕಾರದಿಂದ ಸಂಘವು ಪ್ರಗತಿಯ ಅನೇಕ ಮಜಲುಗಳನ್ನು ದಾಟಿ ಜಿಲ್ಲೆಯ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ತನ್ನದೇ ಆದ ವಿಶಿಷ್ಟತೆಯನ್ನು ಕಾಯ್ದುಕೊಂಡಿದೆ. ಸಂಘವು ದಿನಾಂಕ 25/1/2026ಕ್ಕೆ 19,000 ಸದಸ್ಯತ್ವವನ್ನು ಹೊಂದಿದ್ದು 2.8 ಕೋಟಿ ಪಾಲು ಬಂಡವಾಳವನ್ನು ಹಾಗೂ ರೂ. 217 ಕೋಟಿ ಠೇವಣಿಯನ್ನು ಹೊಂದಿರುತ್ತದೆ. ಪ್ರಸ್ತುತ ಸಂಘದಲ್ಲಿ 230 ಕೋಟಿ ಸದಸ್ಯರ ಸಾಲ ಹೊರಬಾಕಿ ಇರುತ್ತದೆ. ಈವರೆಗೆ ಜಿಲ್ಲಾ ಬ್ಯಾಂಕ್ ಹಾಗೂ ಇನ್ನಿತರ ಸಂಸ್ಥೆಗಳಲ್ಲಿ ಪಾಲು ಹಣ, ಕ್ಷೇಮ ನಿಧಿ ಇತ್ಯಾದಿ ಸೇರಿ ಸುಮಾರು 80 ಕೋಟಿಯಷ್ಟನ್ನು ಸಂಘವು ವಿನಿಯೋಗಿಸಿದೆ. ಸಂಘವು ಕಟ್ಟಡ ಹಾಗೂ ಸ್ಥಿರಾಸ್ತಿ ಸೇರಿ ಸುಮಾರು 7 ಕೋಟಿ ಮೌಲ್ಯದ ಆಸ್ತಿಯನ್ನು ಹೊಂದಿರುತ್ತದೆ. 24-25ನೇ ಸಾಲಿನಲ್ಲಿ 97% ಸಾಲ ವಸೂಲಾತಿ ಆಗಿರುತ್ತದೆ. ಆಡಿಟ್ನಲ್ಲಿ ಎ ಶ್ರೇಣಿಯನ್ನು ನಮ್ಮ ಸಂಘವು ಹೊಂದಿರುತ್ತದೆ. 24-25ನೇ ಸಾಲಿನಲ್ಲಿ 1,177 ಕೋಟಿಯಷ್ಟು ವ್ಯವಹಾರವನ್ನು ನಡೆಸಿರುತ್ತೇವೆ. ಕಳೆದ ಆರ್ಥಿಕ ವರ್ಷ ಅಂದರೆ 31/3/25ಕ್ಕೆ ಸುಮಾರು 3.56 ಕೋಟಿಯಷ್ಟು ನಿವ್ವಳ ಲಾಭವನ್ನು ಗಳಿಸಿರುತ್ತೇವೆ. ಸತತ 7 ವರ್ಷಗಳಿಂದ ತನ್ನ ಸದಸ್ಯರಿಗೆ 25% ಡಿವಿಡೆಂಡನ್ನು ನೀಡುತ್ತಾ ಬಂದಿರುತ್ತೇವೆ. ಈ ಸಂದರ್ಭದಲ್ಲಿ ನಾವು ಅಮೃತ ಮಹೋತ್ಸವ ಆಚರಣೆಯನ್ನು ಆಚರಿಸುತ್ತಾ ಸಂಘದ ಹಳ್ಳಿಹೊಳೆ ಶಾಖೆಯಲ್ಲಿ ಸದಸ್ಯರ ಕೃಷಿ ಉತ್ಪನ್ನಗಳನ್ನು ದಾಸ್ತಾನು ಮಾಡುವರೆ ಸುಸಜ್ಜಿತವಾದ ಗೋಡಾನನ್ನು ನಿರ್ಮಾಣ ಮಾಡಿ, ಪ್ರಧಾನ ಕಚೇರಿ 1ನೇ ಮತ್ತು 2ನೇ ಮಾಡಿ ಸಂಪರ್ಕಿಸುವ ಲಿಫ್ಟ್ ನಿರ್ಮಾಣ ಹಾಗೂ ಸಂಘದ ಕೇಂದ್ರ ಕಚೇರಿಯ ಎದುರುಗಡೆ ಸುಂದರವಾದ ಬಸ್ಸು ಪ್ರಯಾಣಿಕರ ತಂಗುದಾಣವನ್ನು ಈ ಸಂದರ್ಭದಲ್ಲಿ ಅಮೃತ ಮಹೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಮಾಡಿರುತ್ತೇವೆ. ಈ ಸಂದರ್ಭದಲ್ಲಿ ಸಂಘದ ಪ್ರಸ್ತುತ ಇರುವ ಪ್ರಥಮ 75 ಸದಸ್ಯರಿಗೆ ಹಾಗೂ ಸಂಘದಲ್ಲಿ ಈವರೆಗೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವಂಥ ಸರಿಸುಮಾರು 110 ಜನರಿಗೆ ಅವರ ಮನೆಗೆ ತೆರಳಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಅವರ ಕುಟುಂಬ ಸದಸ್ಯರ ಜೊತೆಗೂಡಿ
ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಈ ಅಮೃತ ಮಹೋತ್ಸವದ ಪ್ರಯುಕ್ತ ನಾವು ಸಂಘದಿಂದ ಮಾಡಿರುತ್ತೇವೆ. ಸಂಘದಲ್ಲಿ ಸದಸ್ಯರಿಂದ ವಿವಿಧ ನಮೂನೆಯ ಠೇವಣಾತಿಗಳನ್ನು ಸಂಗ್ರಹಿಸಿದ್ದು ಸದಸ್ಯರಿಗೆ ರು 32 ಕೋಟಿಯಷ್ಟು ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ವಿತರಿಸಿದ್ದು, ಸುಮಾರು 21 ಕೋಟಿಯಷ್ಟು 3% ಬಡ್ಡಿ ದರದಲ್ಲಿ ಕೃಷಿಕರಿಗೆ ಸಾಲವನ್ನು ವಿತರಿಸಿದ್ದೇವೆ. ಅದಲ್ಲದೆ ಉತ್ಪತ್ತಿ ಈಡಿನ ಸಾಲ, ಚಿನ್ನಾಭರಣ ಈಡಿನ ಸಾಲ, ಕೃಷಿ ಓವರ್ ಡ್ರಾಫ್ಟ್, ಸ್ಥಿರಾಸ್ತಿ ಖರೀದಿ ಸಾಲ, ಸ್ಥಿರಾಸ್ತಿ ಆಧಾರಿತ ಸಾಲ, ವಿದ್ಯಾಭ್ಯಾಸ ಸಾಲ, ನವೋದಯ ಸ್ವಸಹಾಯ ಗುಂಪುಗಳಿಗೆ ಸಾಲ, ವೈಯಕ್ತಿಕ ಉದ್ದೇಶ ಸಾಲ, ಮದುವೆ ಸಾಲ ಹಾಗೂ ಸದಸ್ಯರ ಅನುಸಾರವಾಗಿ ಇತರ ಸಾಲ ಸೌಲಭ್ಯಗಳನ್ನು ನೀಡಿಕೊಂಡು ಬಂದಿರುತ್ತೇವೆ. ಸಂಘದ ಸದಸ್ಯರು ಮೃತಪಟ್ಟಲ್ಲಿ ಅವರ ಅಂತಿಮ ಸಂಸ್ಕಾರ ಕಾರ್ಯಕ್ರಮಕ್ಕೆ ತಕ್ಷಣ ಅದೇ ಸಮಯದಲ್ಲಿ ರು 8,000 ಸಹಾಯಧನವನ್ನು ಸಂಘವು ಮರಣ ಸಾಂತ್ವನ ನಿಧಿ ಪರಿಹಾರ ನಿಧಿ ಯೋಜನೆಯಲ್ಲಿ ನೀಡುತ್ತಾ ಬಂದಿರುತ್ತೇವೆ. ಸದಸ್ಯರ ಕುಟುಂಬದ ಸಾಲಮುಕ್ತಗೊಳಿಸುವ ಉದ್ದೇಶದಿಂದ ಸದಸ್ಯರಿಂದ ನಿಗದಿತ ಮೊತ್ತದ ವಂತಿಗೆಯನ್ನು ಪಡೆದು ಅದರಲ್ಲಿ 50% ಸಂಘದ ವತಿಯಿಂದಲೇ ಭರಿಸಿ ಅವರಿಗೆ ಮರಣ ಪರಿಹಾರ ನಿಧಿ ಖಾತೆಯನ್ನು ಪ್ರಾರಂಭಿಸಿ ಅರ್ಹ ಸದಸ್ಯರು ಮೃತಪಟ್ಟಲ್ಲಿ ಸದಸ್ಯನು ಹೊಂದಿರುವ ಹೊರಬಾಕಿ ಸಾಲ ಅಥವಾ ಗರಿಷ್ಠ 3 ಲಕ್ಷದವರೆಗೆ ಅವರಿಗೆ ಮರಣ ಪರಿಹಾರ ನಿಧಿಯನ್ನು ಜಾರಿಗೊಳಿಸುತ್ತಿರ್ತೇವೆ. ಕೇಂದ್ರ ಸರ್ಕಾರದ ಯೋಜನೆಯಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ನಮ್ಮಲ್ಲಿ 95 ಸದಸ್ಯರನ್ನು ಒಳಪಡಿಸಿ ಸುಮಾರು 65 ಲಕ್ಷದಷ್ಟುಕ್ಕಿಂತ ಮಿಕ್ಕಿ ವಿಮಾ ಕಂತುಗಳನ್ನು ಸದಸ್ಯರಿಂದ ಸಂಗ್ರಹಿಸಿ ಪಾವತಿಸುತ್ತೇವೆ. ನಮ್ಮ ರೈತರಿಗೆ ಗರಿಷ್ಠ ಪ್ರಮಾಣದ ಈ ಯೋಜನೆ ಪ್ರಯೋಜನವನ್ನು ಪಡೆಯುವಂತೆ ಮಾಡಿರುತ್ತೇವೆ. ಪ್ರತಿ ವರ್ಷ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ದಿನದಂದು ರಕ್ತದಾನ ಶಿಬಿರವನ್ನು ನಡೆಸಿಕೊಂಡು ಬಂದಿರುತ್ತೇವೆ. ಆ ಪ್ರಯುಕ್ತ ರಕ್ತದಾನಕ್ಕೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಯಾರೆಲ್ಲ ನಮ್ಮ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸ್ತಾರೆ ಅವರಿಗೆ 1,000 ರೂಪಾಯಿಯ ನಗದು ಠೇವಣಾತಿಯನ್ನು ಅವರ ಹೆಸರಿಗೆ ಮಾಡಿ ಕೊಡುವಂಥ ಒಂದು ವಿಶಿಷ್ಟ ಯೋಜನೆಯನ್ನು ಕೈಗೊಂಡಿದ್ದೇವೆ. ಅದರ ಉದ್ದೇಶ ಏನಂದರೆ ರಕ್ತದಾನವನ್ನು ನಾವು ಪ್ರೋತ್ಸಾಹಿಸುವ ಉದ್ದೇಶದಿಂದ ನಾವು ಕೊಡುವುದು ಕೇವಲ 1,000 ರೂಪಾಯಿ ಆದರೂ ಅವರಿಗೆ ಅದರ ಮಹತ್ವವನ್ನು ಪರಿಚಯಿಸಬೇಕೆಂಬ ಉದ್ದೇಶದಿಂದ ಅವರಿಗೆ ಆ ಹಣವನ್ನು ನಮ್ಮ ಸಂಘದಲ್ಲೇ ಠೇವಣಿ ರೂಪದಲ್ಲಿ ನೀಡಿ ಮುಂದಿನ ದಿನಗಳಲ್ಲಿ ಬರುವ ವರ್ಷ ಅವರು ಪುನಃ ಅದಕ್ಕೆ ಜಾಯಿನ್ ಆದರೆ ಅದಕ್ಕೆ ಆ್ಯಡ್ ಮಾಡ್ತಾ ಒಂದು ಸಪ್ರೇಟ್ ಪಾಸ್ ಪುಸ್ತಕ ಅದಕ್ಕೆ ಮಾಡಿ ಆ ಒಂದು ಯೋಜನೆಯನ್ನು ನಡೆಸ್ಕೊಂಡು ಬಂದಿರ್ತೇವೆ. ನಮ್ಮ ಸಂಘವು ಪ್ರಾರಂಭದ ದಿನದಿಂದ ಸದಸ್ಯರ ಏಳಿಗೆ ಹಾಗೂ ಸಮಾಜದ ಉದ್ಧಾರಕ್ಕೆ ಹಲವಾರು ಯೋಜನೆಗಳನ್ನು ತಂದಿದ್ದು ಇದರಿಂದ ಸದಸ್ಯರ ಹಾಗೂ ಸಂಸ್ಥೆಯ ಪ್ರಗತಿಯಲ್ಲಿಯೂ ಸಾಧ್ಯವಾಗಿದೆ. ಇದರಲ್ಲಿ ಹಲವಾರು ಯೋಜನೆಗಳು ನಮ್ಮ ರಾಜ್ಯದಲ್ಲಿ ಪ್ರಥಮವಾಗಿ ಸಹಕಾರಿ ಸಂಘದಲ್ಲಿ ಅಳವಡಿಸಿಕೊಂಡಿರುವ ಯೋಜನೆಗಳಾವೆ. ಇದು ನಮ್ಮ ಟೋಟಲ್ ಇದರ ಹೈಲೈಟ್ಸ್. ಮತ್ತು ನಾವು ಎಲ್ಲ ನಮ್ಮ 4-5 ಶಾಖೆಯನ್ನು ಸ್ವಂತ ಕಟ್ಟಡದಲ್ಲಿ ಹೊಂದಿರುತ್ತೇವೆ. ಜನರಿಗೆ ಮಾಹಿತಿ ಕೊಡುವುದಕ್ಕೋಸ್ಕರ ಅಥವಾ ಜನರಲ್ಲಿ ಒಂದು ಮನೋಭಾವವನ್ನು ಹೆಚ್ಚಿಸುವ ಉದ್ದೇಶದಿಂದ ಅಂತರ್ಜಲವನ್ನು ಹೆಚ್ಚಿಸುವ ಒಂದು ಕಾಳಜಿಯಿಂದ ಮಳೆ ನೀರು ಕೊಯ್ಲು ಅಂತ ನಮ್ಮ ಪ್ರಾತ್ಯಕ್ಷಿಕವಾಗಿ ನಮ್ಮ 5 ಬ್ರ್ಯಾಂಚ್ಗಳಲ್ಲಿ ಮಳೆ ನೀರಿನ ಕೊಯ್ಲನ್ನು ಮಾಡಿರ್ತೇವೆ. ಅಂದರೆ ನಮ್ಮ ಏನು ಮೇಲ್ಛಾವಣಿ ಇದೆ ಅದಕ್ಕೆಲ್ಲ ಇದನ್ನು ಪೈಪ್ಲೈನನ್ನು ಅಳವಡಿಸಿ ಒಂದೇ ಭಾಗದಲ್ಲಿ ಅದನ್ನು ಭೂಮಿಗೆ ಬಿಡುವಂಥ ವ್ಯವಸ್ಥೆ. ನಮ್ಮಲ್ಲಿ ಎಲ್ಲ ಬ್ರ್ಯಾಂಚ್ಗಳಲ್ಲಿ ಸ್ವಂತ ಬೋರ್ವೆಲ್ ಅಥವಾ ಬಾವಿ ಇದೆ. ಆ ಬಾವಿಗೆ ಇಡೀ ಮಳೆಗಾಲದ ಏನು ನಮ್ಮ ಕಂಪೌಂಡ್ ಒಳಗೆ ನೀರು ಸಂಗ್ರಹವಾಗ್ತದೆ ಅದನ್ನೆಲ್ಲ ಒಕ್ಕೂಡಿಸಿ ಫಿಲ್ಟರ್ ಮಾಡಿ ಅದನ್ನು ನೀರು ಭೂಮಿಯಲ್ಲಿ ಇಂಗಿಸುವಂಥ ಉದ್ದೇಶದಿಂದ. ಇದರಿಂದ ಅಂದರೆ ನಾವು ಜನರಿಗೆ ಪ್ರೇರಣೆ ಆಗಲಿ ಅಂತ ಎಲ್ಲರೂ ಬೇರೆ ಬೇರೆ ಸಂಘ ಸಂಸ್ಥೆಯವರು ಅದನ್ನೆಲ್ಲ ಬಂದು ನೋಡ್ಕೊಂಡು ಹೋಗಿ ನಮಗೆ ಒಳ್ಳೆ ಪ್ರಶಂಸೆ ಸಿಕ್ಕಿದೆ. ಹಾಗೆ ನಮ್ಮ ಇಂಡಿವಿಜುವಲ್ ಪ್ರತಿಯೊಬ್ಬ ಕೃಷಿಕನೂ ಅದನ್ನು ಅಳವಡಿಸ್ಕೊಳ್ಬೇಕಂತ ಉದ್ದೇಶದಿಂದ ಅದನ್ನು ಮಾಡಿರ್ತೇವೆ. ಅದಕ್ಕೆ ತಗುಲುವ ವೆಚ್ಚಕ್ಕೆ ಬೇಕಾದ್ರೆ ನಾವು ಸಪ್ರೇಟ್ ಸಾಲ ರೂಪದಲ್ಲಿಯೂ ಕೊಡುವಂಥ ವ್ಯವಸ್ಥೆ ನಮ್ಮ ಸಂಘ ಸದಸ್ಯರಿಗೆ ಮಾಡ್ಕೊಂಡು ಬಂದಿರ್ತೇವೆ.